ಶುಭೋದಯ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಸೊ ಎಸ್ ಐ ಥಾಟ್ ಐ ವಾಂಟ್ ಟು ಡೂ ವಾಟ್ ಐ ಈಟ್ ಇನ್ ಅ ಡೇ. ಅಂದರೆ ನಾನು ಒಂದು ಹೆಲ್ತಿ ಫುಡ್ ಏನಿರುತ್ತೆ ಆ್ಯಂಡ್ ಯಾವ ಥರ ನಾನು ಅದನ್ನು ಸೇವಿಸ್ತೀನಿ ಆ್ಯಂಡ್ ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿಡಿಯೋ. ಸೊ ಎಸ್ ಬೆಳಗಿನ ಜಾವದಲ್ಲಿ ಈ ಥರ ನೀರು ಕುಡಿಯುವುದರಿಂದ ಆಗುವ ಪ್ರಯೋಜನಗಳು ಹಲವಾರು ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಒಂದಿನ ತುಪ್ಪ ಆರ್ ಒಂದಿನ ಜೀರಿಗೆ ಪೌಡರ್ ಆರ್ ಒಂದಿನ ಹಾಗೆ ಸುಮ್ಮನೆ ಏನೋ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿ ಕುಡಿದ್ರೆ ಒಳ್ಳೆಯದು. ಸೊ ಇದರ ಬೆನಿಫಿಷಿಯಲ್ ಅಂದರೆ ಸಹಾಯ ಹೇಳಬೇಕಂದ್ರೆ ತೂಕ ಇಳಿಸಿಕೊಳ್ಳಲು, ಜೀರ್ಣಕ್ರಿಯೆಗೆ, ರಕ್ತ ಪರಿಚಲನೆಗೆ, ಮಲಬದ್ಧತೆಗೆ, ದೇಹ ನಿರ್ವಿಷೀಕರಣೆಗೆ ಆ್ಯಂಡ್ ವಯಸ್ಸಾಗದಂತೆ ತಡೆಗಟ್ಟುವಿಕೆ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು. ಸೊ ಇದು ರೂಢಿ ಇಲ್ಲದವರಿಗೆ ರೂಢಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಂತೆ ನನ್ನ ಅನಿಸಿಕೆ. ಸೊ ಎಸ್ ಗೈಸ್, ಇಫ್ ಯು ಆಲ್ಸೋ ಟ್ರೈ ಒನ್ಸ್. ಸೊ ಇನ್ನು ನೆನೆಸಿ ಇಟ್ಟ ಬಾದಾಮಿ ತಿನ್ನುವುದರಿಂದ ಬೆನಿಫಿಟ್ಸ್ ಹೇಳಬೇಕಂದ್ರೆ ಇದು ನಮ್ಮಂತಹ ಸ್ಟೂಡೆಂಟ್ಸ್ಗಳಿಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಶಾರ್ಪ್ಗೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಇ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆ್ಯಂಡ್ ಇದನ್ನು ಸೇವಿಸೋದರಿಂದ ನೆನಪಿನ ಶಕ್ತಿಯು ಕೂಡ ಹಾಗೆ ಇರುತ್ತದೆ. ಸೊ ಎಸ್ ಇಫ್ ಯು ಆಲ್ಸೋ ಟ್ರೈ ಗೈಸ್. So as today morning I skipped tea and I'm drinking coffee. So as ಸೊ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬೀಟ್ರೂಟ್ ಪರಾಟ. ಸೊ ಒನ್ ಆಫ್ ದಿ ಮೋಸ್ಟ್ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ಸೊ ಎಸ್ ಇವತ್ತಿನ ನನ್ನ ಒಂದು ಬ್ರೇಕ್ಫಾಸ್ಟ್ ಇದಾಗಿತ್ತು. ಸೊ ಎಸ್ ಮಧ್ಯಾಹ್ನ ಸುಮಾರು 1 ಗಂಟೆ ಆಗಿತ್ತು. ನಮ್ಮಮ್ಮ ನನಗೆ ಬೀಟ್ರೂಟ್ ಜ್ಯೂಸನ್ನು ಮಾಡಿಕೊಟ್ರು. ಸೊ ಇದನ್ನು ಬಾಡಿಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ರಕ್ತದೊತ್ತಡ ಕಡಿಮೆ ಮಾಡೋದಕ್ಕೆ ಬೀಟ್ರೂಟ್ ರಸದಲ್ಲಿ ನೈಟ್ರೇಟ್ ಅಂಶವು ಅಧಿಕವಾಗಿದ್ದು ಇದು ನಮ್ಮ ದೇಹವನ್ನು ನೈಟ್ರಿಕ್ ಆ್ಯಸಿಡ್ ಆಗಿ ಪರಿವರ್ತಿಸುತ್ತದೆ. ಮೆದುಳಿನ ಕಾರ್ಯಕ್ಕೆ ಸಹಾಯಕಾರಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆ್ಯಂಡ್ ಜೀರ್ಣಕ್ರಿಯೆಗೆ ಆರೋಗ್ಯಕರ ಸುಧಾರಿಸುತ್ತದೆ ಆ್ಯಂಡ್ ಮತ್ತು ತೂಕ ನಷ್ಟಕ್ಕೆ ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಬೀಟ್ರೂಟ್ ಹೋಗಲ್ಲ ಅಂದರೆ ಈ ಥರ ಜ್ಯೂಸ್ ಹಾಕ್ಕೊಂಡು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಕುಡಿದ್ರೆ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಸಮ್ಮರ್ ಸೀಸನ್ ಆಗಿದ್ದರಿಂದ ನನ್ನ ವೆರಿ ವೆರಿ ಫೇವ್ರೇಟ್ ಮ್ಯಾಂಗೋನ ನಾನು ತಿಂತಾಯಿದ್ದೀನಿ. ಸೊ ಎಸ್ ಮ್ಯಾಂಗೋ ಕೂಡ ತುಂಬಾ ಒಂದು ಸಹಕಾರಿ ಫುಡ್ ಅಂತಲೇ ಹೇಳ್ಬೋದು. ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು ಆ್ಯಂಡ್ ತಿನ್ನುವುದರಿಂದ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆಯಾಗುತ್ತದೆ, ಜೀರ್ಣಕ್ರಿಯೆಯ ಸುಧಾರಣೆ, ಲೈಂಗಿಕ ಶಕ್ತಿ ಹೆಚ್ಚಳ, ರಕ್ತ ಪರಿಚಲನೆ ಸುಧಾರಣೆ ಆ್ಯಂಡ್ ಒತ್ತಡ ಕಡಿಮೆ ಮಾಡುವುದು ಇದರ ಬೆನಿಫಿಷಿಯಲ್ ಆಗಿದೆ. ಆ್ಯಂಡ್ ಕಮ್ಸ್ ಟು ದಿ ಪಾಯಿಂಟ್ ಆಫ್ ಮಜ್ಜಿಗೆ. ಇದು ನಮ್ಮ ಮನೆಯಲ್ಲಿ ವೆರಿ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಮ್ಮರ್ ಸೀಸನ್ ಆಗಿದ್ದರಿಂದ ಇದರ ಸೇವನೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಆ್ಯಂಡ್ ಆಫ್ಟರ್ ಸಮ್ ಸ್ಟಡಿಂಗ್ ಆ್ಯಂಡ್ ರೆಸ್ಟ್ ಐ ಆಮ್ ಕುಕ್ಕಿಂಗ್ ನಾವು. ಸೊ ಎಸ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಪಲಾವ್. ಸೊ ಒಂದು ಕುಕ್ಕರ್ಗೆ ನಾನು ಗೀಯನ್ನು ಹಾಕಿ ಅದನ್ನು ಹೀಟ್ ಮಾಡ್ತಿದ್ದೇನೆ. ಸೊ ಎಸ್ ಹೀಟ್ ಆದಂಥ ಗೀಗೆ ಒಂದು ಸ್ಟಾರ್, ಜೀರಿಗೆ, ಸಾಸಿವೆ ಆ್ಯಂಡ್ 1 ಏಲಕ್ಕಿ, ಚಕ್ಕೆ ಮತ್ತು 2-3 ಲವಂಗ ಮತ್ತು ಸ್ವಲ್ಪ ಮೆಣಸು ಹಾಕಿದ್ದೇನೆ ಆ್ಯಂಡ್ ಸ್ವಲ್ಪ ಕರಿಬೇವು ಆ್ಯಂಡ್ ನಂತರ ನಾನು ಹೆಚ್ಚಿಕೊಂಡಂತಹ ಶುಂಠಿ ಹಾಗೂ ಅಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆ್ಯಂಡ್ ಒಂದು ಪಲಾವ್ ಎಲೆ. ಸೊ ಎಸ್ ಪಲಾವ್ಗೆ ಅಂತ ಕಟ್ ಮಾಡಿಕೊಂಡ ಈರುಳ್ಳಿ, ಬೀಟ್ರೂಟ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಆ್ಯಂಡ್ 1-2 ಚಿಲ್ಲಿ ಆ್ಯಂಡ್ ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಆ್ಯಂಡ್ ಈಗ ಉಳಿದಂತಹ ತರಕಾರಿಗಳನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗುಡ್ ಫ್ಲೇವರ್ಗೆ ನಾನು ಪುದೀನಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೌ ಇಟ್ಸ್ ಟೈಮ್ ಟು ಆ್ಯಡ್ ಮಸಾಲ. ಸೊ ಫಸ್ಟ್ ಟರ್ಮರಿಕ್ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಆ್ಯಂಡ್ ಬಿರಿಯಾನಿ ಪೌಡರ್. ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ಈಗ ಕರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದಿ ಸ್ಮೂತ್ನೆಸ್. ಆ್ಯಡ್ ವಾಟರ್ ಆ್ಯಂಡ್ ರೈಸ್, ಮಿಕ್ಸ್ ಇಟ್ ವೆಲ್ ಆ್ಯಂಡ್ ಕ್ಲೋಸ್ ದಿ
it open. And this is how final look. ಸೊ ಈ ಥರ ಪಲಾವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಸೊ ಗೈಸ್, ಇಫ್ ಯು ಆಲ್ಸೋ ಟ್ರೈ ದಿಸ್ ರೆಸಿಪಿ ಆ್ಯಂಡ್ ಇಟ್ಸ್ ಗುಡ್. ಸೊ ಈ ಥರ ನನ್ನ ಸ್ಟಡಿ ಟೇಬಲನ್ನು ರೆಡಿ ಮಾಡಿಕೊಂಡು ಟೀ ಜೊತೆಗೆ ನನ್ನ ಒಂದು ಓದೋದನ್ನು ನಾನು ಕಂಪ್ಲೀಟ್ ಮಾಡಿದೆ ವಿತ್ ದಿ ಫೀಲಿಂಗ್ ಆಫ್ ದಿ ನೇಚರ್. ಟೀಯನ್ನು ಕುಡಿದು ಐ ಆಮ್ ರೀಡಿಂಗ್ ದಿ ಬುಕ್. ಸೊ ನೈಟ್ ನಮ್ಮ ರಿಲೇಟಿವ್ಸ್ದು ಒಂದು ಇವೆಂಟ್ ಇರೋ ಕಾರಣ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವೆಂಟ್ ಮುಗಿಸ್ಕೊಂಬಂದು ಮನೆಗೆ ಬಂದು ನನ್ನ ನೈಟ್ ಹಾಲು ಕುಡಿದು ನಾನು ಮಲ್ಕೊಂಡೆ. ನನ್ನ ರೌಟೀನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಕಮೆಂಟ್. ಗೈಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.